ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ನಮಿಬಿಯಾ ಇವತ್ತು ICC T20 ಮೆನ್ಸ್ ವರ್ಲ್ಡ್ ಕಪ್ ಮ್ಯಾಚ್ ಇದೆ. ಅದರಲ್ಲಿ ನಮ್ಮ ಭಾರತ ತಂಡದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ, ಹಾಗೆ ಯಾವ ಪ್ಲೇಯರ್ಗಳು ಒಳಗಡೆ ಬರ್ತಿದ್ದಾರೆ, ಯಾವ ಪ್ಲೇಯರ್ನ ಆಚೆ ಇಡ್ತಿದ್ದಾರೆ, ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮಿನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಮೊದಲನೇದಾಗಿ ನೋಡೋದಾದರೆ ನಮ್ಮ ಭಾರತ ತಂಡ USA ವಿರುದ್ಧ ಒಂದು ಭರ್ಜರಿ ಗೆಲುವನ್ನೇ ಸಾಧಿಸಿತ್ತು. ಅದಾದಮೇಲೆ ಇನ್ನು ಎರಡನೇ ಮ್ಯಾಚ್ ನೋಡೋದಾದರೆ ನಮಿಬಿಯಾ ವಿರುದ್ಧ ಇದೆ. ಈ ಮ್ಯಾಚನ್ನು ನಮ್ಮ ಭಾರತ ತಂಡನೇ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ನಮ್ಮ ಟೀಮಲ್ಲಿ ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು ಒಂದು ಫುಲ್ ಸ್ಟ್ರಾಂಗ್ ಇದೆ. ಹಾಗೆ ಪ್ಲೇಯಿಂಗ್ ಎಲೆವನ್ ವಿಚಾರಕ್ಕೆ ಬರೋದಾದರೆ ಒಂದು ಗೌತಮ್ ಗಂಭೀರ್ ಅವರು ಅಭಿಷೇಕ್ ಶರ್ಮಾ ಅವರಿಗೆ ಇಂಜುರಿ ಆಗಿರೋದ್ರಿಂದ ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಸಂಜು ಸ್ಯಾಮ್ಸನ್ ಅವ್ರನ್ನ ಹಾಕೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಇನ್ನು ಅದು ಒಂದು ಬಿಟ್ಟರೆ ಅಷ್ಟೊಂದು ಏನು ಚೇಂಜಸ್ ಆಗಲ್ಲ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲಿ ಇಶಾನ್ ಕಿಶನ್ನು, ಹಾಗೆ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ನು, ಹಾಗೆ ರಿಂಕು ಸಿಂಗು ಇವರೆಲ್ಲ ಇದ್ದೇ ಇರ್ತಾರೆ. ಬಾಲಿಂಗಲ್ಲಿ ಅಷ್ಟೇ ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ ಇಂಜುರಿ ಕಾರಣದಿಂದಾಗಿ, ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಕೂಡ ಇದ್ದೇ ಇರ್ತಾರೆ. ನೋಡೋಣ. ಹಾಗೆ ವರುಣ್ ಚಕ್ರವರ್ತಿ ಅವರು ಕೂಡ ಇದ್ದೇ ಇರ್ತಾರೆ. ಏನಾದರೂ ಒಂದು ಬದಲಾವಣೆ ಆದರೆ ಒಂದು ಅಭಿಷೇಕ್ ಶರ್ಮಾ ಅವರು ಆಚೆ ಹೋಗ್ಬೋದು ಅಂತಲೇ ಹೇಳ್ಬೋದು. ಅಲ್ಲಿ ಸಂಜು ಸ್ಯಾಮ್ಸನ್ ಅವರಿಗೆ ಮತ್ತೆ ಒಂದು ಚಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.